ಬೆಳಗಾವಿ ಅಧಿವೇಶನದಲ್ಲಿ ಏನು ಚರ್ಚೆ ಮಾಡ್ತಾರೋ ಏನು ಬಿಡ್ತಾರೋ ಗೊತ್ತಿಲ್ಲ. ಹಿಟ್ಟಿನ ಚೀಲ ನಾಯಿ ಏರ್ಕೊಂಡು ತಿಂದಂಥ ರೀತಿಯಲ್ಲಿ ಬೆಳಗಾವಿ ಅಧಿವೇಶನ ನಡೆಸ್ತಾರೆ. ಅದಕ್ಕೆ ನಾವು ಕೇಳಕ್ಕೆ ಬಯಸ್ತೀವಿ, ನೀರಾವರಿ ಪಂಪ್ಸೆಟ್ ರೈತರ ಬದುಕು ಬೀದಿ ಪಾಲಾಗ್ತದೆ. ಪಂಪ್ಸೆಟ್ ರೈತರ ಬೆಳೆಗಳನ್ನು ಈಗ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿವರೆಗೂ ಕರೆಂಟ್ ಬೇಕು. ಅದು ರಾತ್ರಿ ವೇಳೆಯಲ್ಲಿ ವಿದ್ಯುತ್ 3 ಫೇಸ್ ವಿದ್ಯುತ್ ಕೊಡ್ತಿದ್ರೆ ವಿಷಕಾರಿ ಹುಳಗಳಿರ್ತಾರೆ, ಹಿಂಗಾಗಿ ಇರ್ತಾವ. ಹೀಗಾಗಿ ಅದನ್ನು ರೈತರಿಗೆ ಏನಾದ್ರು ಜೀವಕ್ಕೆ ಅಪಾಯ ಆಗಿದ್ರೆ ಜವಾಬ್ದಾರಿ ಯಾರು ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಕಾಡ್ತದೆ. ರಾತ್ರಿ ವೇಳೆಯಲ್ಲಿ 3 ಫೇಸ್ ವಿದ್ಯುತ್ ಕೊಡೋದನ್ನು ಕೈ ಬಿಡಬೇಕು. ಹಗಲೊತ್ತಿನಲ್ಲಿ 3 ಫೇಸ್ ವಿದ್ಯುತ್ತನ್ನು 12 ತಾಸು ವಿದ್ಯುತ್ತನ್ನು ಕೊಡಬೇಕು. ಟ್ರಾನ್ಸ್ಫರ್ಗಳನ್ನು ಸುಟ್ಟರೆ ಟ್ರಾನ್ಸ್ಫರ್ ಬ್ಯಾಂಕ್ ಅದ, ಆದರೆ ಯಾವುದೇ ಕಾರಣಕ್ಕೂ ಆಟೋ ಕುಂಟ್ರು ಲೆಕ್ಕಕ್ಕಿಲ್ಲ ಅನ್ನೋಂಥ ರೀತಿಯಲ್ಲಿ ಟ್ರಾನ್ಸ್ಫರ್ ಬ್ಯಾಂಕ್ ಆಗಿದೆ. ಇವತ್ತು ಟ್ರಾನ್ಸ್ಫರ್ಗಳನ್ನು ಸುಟ್ಟರೆ 1 ವಾರಗಳನ್ನು ತಗೊಂಡು ಇಡೀ ಅಲ್ಲಿರ್ತಕ್ಕಂಥ ರೈತರ ಬೆಳೆಗಳು ಕಡ್ಲಿ, ಜೋಳ, ಕುಸುಬಿ, ಇವತ್ತು ಶೇಂಗಾ, ಸೂರ್ಯಪಾನ, ತೊಗರಿ ಒಣಗಿ ಹೋದ ನಂತರ ಇವತ್ತು ಟ್ರಾನ್ಸ್ಫಾರ್ಮರ್ಗಳನ್ನು ತಂದು ಕೊಡಿಸ್ತಾ ಇದ್ದಾರೆ. ಬೆಳೆಗಳನ್ನು ಸತ್ಯನಾಶ ಆಯಿತು. ಅದರ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ನಮ್ಮ ರೈತರಿದ್ದಾರೆ. ತಕ್ಷಣವೇ ಇವತ್ತು ಟ್ರಾನ್ಸ್ಫಾರ್ಮರ್ಗಳನ್ನು ಕೂಡಿಸ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ಬರ್ತೀವಿ. ಹೆಚ್ಚುವರಿ TCಗಳನ್ನು ಕೂಡಿಸ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ಬರ್ತೀವಿ. ಅದರ ಜೊತೆಯಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಸುಟ್ಟಾಗ ಆ ರೈತರಿಂದ ಒಬ್ಬೊಬ್ಬರ ಹತ್ರ 500-1000 ರೂಪಾಯಿನ ಹಣ, ರೈತರಿಂದ 14,000, 15,000, 20,000 ರೂಪಾಯಿವರೆಗೂ ಹಣ ಸುಲಿಗೆ ಮಾಡ್ತಕ್ಕಂಥ ಯಾವ್ಯಾವ ಅಧಿಕಾರಿಗಳಿದ್ದಾರೋ ಆ ತಪ್ಪಿತಸ್ಥರ ಅಧಿಕಾರಿ ಮೇಲೆ ಕ್ರಿಮಿನಲ್ ಪೊಲೀಸ್ ಕೇಸ್ ಆಗಬೇಕು, ಜೈಲಿಗೆ ತರಬೇಕು, ಸೇವೆಯನ್ನು ಅಮಾನತ್ ಮಾಡಿ ಆ ರೈತರಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಒತ್ತಾಯವನ್ನು ಮಾಡ್ತೀವಿ. ರೈತರ ಹೊಲಗಳಲ್ಲಿ ಜೋತ್ ಬಿದ್ದಿರ್ತಕ್ಕಂಥ ವೈರ್ಗಳು, ಕಂಬಗಳು, ಆ ವೈರನ್ನು ಸ್ಪಾರ್ಕ್ ಆಗಿ ರೈತರ ಕಬ್ಬನ್ನು ಸುಟ್ಟು ಸತ್ಯಾನಾಶ ಆಗೋಗಿದೆ, ಭಸ್ಮ ಆಗಿದೆ, ಕೈ ಬಂತು ಬಾಯಿ ಬರಲಾರ್ದಂಗಾಗಿದೆ. ತಕ್ಷಣವೇ ಆ ವೈರ್ ಇಡೀ ಕಲಬುರಗಿ ಜಿಲ್ಲೆಯಾದ್ಯಂತ ರೈತರ ಹೊಲಗಳಲ್ಲಿ ಜೋತ್ ಬಿದ್ದಿರ್ತಕ್ಕಂಥ ವೈರ್ ಬಿಗಬೇಕು, ಕಂಬಗಳನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ಕೊತೀವಿ. ರೈತರಿಗೆ RR ನಂಬರ್ ಓಪನ್ ಮಾಡ್ಬೇಕಾದ್ರೆ ಸರ್ಕಾರವೇ ಇದು ಎಸ್ಕಾಂ, ಜೆಸ್ಕಾಂ, ಬೆಸ್ಕಾಂ ಮತ್ತು ಸರ್ಕಾರ ಮಧ್ಯ ಪ್ರವೇಶ ಮಾಡಿ ರೈತರ ಕಂಬ, ವೈರ, ಇನ್ಸುಲೇಟರ್, ಗುಬ್ಬಿ, ಎಂಗ್ಲೇರ್ ಪಟ್ಟಿ, ಕಂಬಗಳನ್ನು ಫ್ರೀಯಾಗಿ ಇವತ್ತು ಕನೆಕ್ಷನನ್ನು ಕೊಡಬೇಕು, ವೈರ್ ಎಳಿಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ಇವತ್ತು ಈ ಇದರಗಡೆ ಜೆಸ್ಕಾಂ ಕಲಬುರಗಿ ಜಿಲ್ಲಾ ಕಚೇರಿ ಎದುರುಗಡೆ ಹೋರಾಟ ನಡೆಸಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ.